ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿಂಹವು ತಾನು ನಡೆದ ದಾರಿಯ ಕೊನೆಗೆ ಒಮ್ಮೆ ತಿರುಗಿ ನೋಡಿ ಸಿಂಹಾವಲೋಕನ ಮಾಡಿದಂತೆ ನಮ್ಮ ಶಾಲೆ ಪ್ರಾರಂಭವಾಗಿನಿಂದ ಇಲ್ಲಿಯವರೆಗಿನ ಒಳಿತು ಕೆಡುಕು ಅಭಿವೃದ್ಧಿ ಇವೆಲ್ಲದರ ಒಂದು ಪಕ್ಷಿ ನೋಟವೇ ಈ ಪ್ರಾಸ್ತಾವಿಕ ನುಡಿ. ನಮ್ಮ ಶಾಲೆ ನಡೆದು ಬಂದ ದಾರಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. 1990ರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆ ಇಂದು 35 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಎಷ್ಟೋ ಬಡ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಒದಗಿಸಿ ಸಾವಿರಾರು ವಿದ್ಯಾರ್ಥಿಗಳು ಇಂದು ತಮ್ಮದೇ ಒಂದು ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗಿ ಜೀವನ ನಡೆಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ ಸುಮಾರು 50 ವಿದ್ಯಾರ್ಥಿಗಳು ಇಂದು ಭಾರತೀಯ ಸೇನೆಯಲ್ಲಿ ಹಾಗೂ 40ಕ್ಕಿಂತ ಹೆಚ್ಚು ಶಿಕ್ಷಕ ಹುದ್ದೆಯಲ್ಲಿ, 20ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ವಿಭಾಗದಲ್ಲಿ, 10ಕ್ಕಿಂತ ಹೆಚ್ಚು ವೈದ್ಯಕೀಯ ಕ್ಷೇತ್ರದಲ್ಲಿ, 1000ಕ್ಕಿಂತ ಹೆಚ್ಚು ಅನ್ನದಾತನಾಗಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಂದು ಉತ್ತಮ ಸಾಧನೆಯೊಂದಿಗೆ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಳಿದಾಸ ಶಿಕ್ಷಣ ಸಂಸ್ಥೆ. ಎಷ್ಟೋ ಜನರಿಗೆ ಆಧಾರ ಸ್ತಂಭವಾಗಿದ್ದ ನಮ್ಮ ಶಿಕ್ಷಣ ಸಂಸ್ಥೆಯು ನಡೆದು ಬಂದ ದಾರಿ ವಿನೂತನ, ವಿಸ್ಮಯ ಹಾಗೂ ಮುಳ್ಳು ದಾರಿಗಳಿಂದ ಕೂಡಿದ ಪಯಣವಾಗಿತ್ತು. ಈ ಪಯಣವನ್ನು ಒಮ್ಮೆ ನೆನಪಿಸಿಕೊಂಡಾಗ ಮನಕಲುಕುವುದು ಸಹಜ. ಸುಮಾರು 10 ವರ್ಷಗಳವರೆಗಿನ ಪಯಣದಲ್ಲಿ ಶಿಕ್ಷಕರ ಕರುಣಾಜನಕ ಸ್ಥಿತಿ ಇಂದು ನಮ್ಮೆಲ್ಲರ ಮನಕಲುಕುತ್ತದೆ. ಶಾಲೆ ಪ್ರಾರಂಭವಾದ ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಕರ ನಿಸ್ವಾರ್ಥ ಮನೋಭಾವವು ತಮಗೆ ಒಂದು ನಯಾ ಪೈಸೆ ಕೂಡ ವೇತನವಿಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಶಾಲೆಗೆ ತೆರಳಿ ಮಕ್ಕಳಿಗೆ ವಿದ್ಯಾದಾನ ನೀಡುತ್ತಿದ್ದರು. ಅವರ ಊಟದ ಖರ್ಚಿಗೂ ಕೂಡ ವ್ಯಥೆ ಪಡಬೇಕಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ನಮ್ಮ ಶಾಲೆಯ ಫಲಿತಾಂಶವನ್ನು ಉತ್ತುಂಗಕ್ಕೆ ಏರಿಸಿ ಎಷ್ಟೋ ರತ್ನಗಳನ್ನು ನಿರ್ಮಾಣ ಮಾಡಿದ ನಮ್ಮ ಶಾಲೆಯ ಶಿಕ್ಷಕರು ದೇವರಿಗೆ ಸಮಾನ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ನಾವು ಒಂದು ದಿನ ದುಡಿದರೆ ವೇತನವಿಲ್ಲದೆ ಮನೆಗೆ ಬಾರದಿರುವುದನ್ನು ಕಾಣುತ್ತೇವೆ. ಆದರೆ ಅಂದಿನ ನಮ್ಮ ಶಿಕ್ಷಕರು ವೇತನಕ್ಕೆ ಆಸೆ ಪಡದೆ ಕೇವಲ ಮಕ್ಕಳ ಪ್ರಗತಿಯೇ ತಮ್ಮ ಸಂತೋಷ ಎಂದು ತಿಳಿದು ವಿದ್ಯಾದಾನವನ್ನು ಮಾಡಿದ ಶ್ರೇಷ್ಠ ದೇವರೆಂದರೆ ನಮ್ಮ ಗುರುಗಳು. 1990ರಲ್ಲಿ ಕೇವಲ 20 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿದ್ದ ನಮ್ಮ ಶಾಲೆ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಪ್ರಸ್ತುತ 350 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸಿ ನಂತರ ಮಾತೆ ಅಮ್ಮಾಜೇಶ್ವರಿಯ ಕರುಣಾದಯದಿಂದ ಇಂದು ನಮ್ಮ ಶಿಕ್ಷಕರು 2012ರಿಂದ ವೇತನಾನುದಾನಕ್ಕೆ ಒಳಪಟ್ಟು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ದೀಪ ಉರಿದ ಬೆಳಕು ಮಾತ್ರ ನಮಗೆ ಕಾಣಿಸುತ್ತದೆ, ಆದರೆ ಆ ಬೆಳಕಿನ ಹಿಂದಿರುವ ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕು ನೀಡುವುದು ಯಾರಿಗೂ ಅರ್ಥವಾಗುವುದು. ಎಷ್ಟೋ ನೋವುಗಳನ್ನು ಬಂದರೂ ವಿದ್ಯಾದಾನವೇ ಶ್ರೇಷ್ಠವೆಂದ ದುಡಿದ ನಮ್ಮ ಶಿಕ್ಷಕರು ನಮ್ಮ ಹೆಮ್ಮೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ತಿಂಗಳಿಗೊಮ್ಮೆ ಪರೀಕ್ಷೆ ತೆಗೆದುಕೊಂಡು ಪರೀಕ್ಷೆಯ ಫಲಿತಾಂಶವನ್ನು ಪಾಲಕರಿಗೆ ನೀಡಿ ಉತ್ತಮ ಅಂಕ ಪಡೆದ ಪ್ರತಿ ವರ್ಗದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಬಹುಮಾನವನ್ನು ನೀಡಲಾಗುವುದು. ಅಷ್ಟೇ ಅಲ್ಲದೆ ತಾಲೂಕು, ರಾಜ್ಯ, ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ಮಕ್ಕಳ ಕೀರ್ತಿ ಅಮೋಘವಾದುದು. 2025ನೇ ಇಸವಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೇಂದ್ರಕ್ಕೆ ಪ್ರಥಮ ಸ್ಥಾನ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ವಿಭಾಗದಲ್ಲಿಯೂ ಜಿಲ್ಲಾ ಮಟ್ಟದವರೆಗೆ ಆಯ್ಕೆಯಾಗುವುದರ ಮೂಲಕ ನಮ್ಮ ಶಾಲೆ ಎಲ್ಲ ಕ್ಷೇತ್ರದಲ್ಲಿಯೂ ಸಾಧನೆಗೈದಿದೆ ಎಂದು ಹೇಳಲು ಸಂತಸವಾಗುತ್ತದೆ. ಇಲ್ಲಿನ ಎಲ್ಲ ಶಿಕ್ಷಕರು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ವಿಶೇಷ ಕ್ಲಾಸನ್ನು SSLC ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಅವರ ಪರೀಕ್ಷೆಯ ಫಲಿತಾಂಶ ಉತ್ತಮವಾಗುವ ದೃಷ್ಟಿಯಿಂದ ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಶಿಕ್ಷಕರು ತಾವು ದತ್ತು ಪಡೆದ ಮಕ್ಕಳಿಗೆ ಕರೆ ಮಾಡಿ ಅಭ್ಯಾಸ ಮಾಡುವುದನ್ನು ವಿಚಾರಿಸಲಾಗುವುದು. ಪ್ರತಿ ತಿಂಗಳು ಪಾಲಕರ ಸಭೆಯನ್ನು ಕರೆದು ಮಕ್ಕಳ ಶಿಕ್ಷಣದ ಪ್ರಗತಿ ಕುರಿತಾಗಿ ಚರ್ಚಿಸಲಾಗುವುದು. ಶಿಸ್ತೇ ಶಿಕ್ಷಣ ಎಂಬಂತೆ ಶಿಸ್ತಿಗೆ ಹೆಚ್ಚು ಒತ್ತು ನೀಡಲಾಗುವುದು. ಉತ್ತಮ ಸಂಸ್ಕಾರ ನೀಡುವ ದೃಷ್ಟಿಯಿಂದ ರಾಷ್ಟ್ರೀಯ ಹಬ್ಬ ಹಾಗೂ ಸಂಕ್ರಾಂತಿಯಂತಹ ಸ್ಥಳೀಯ ಹಬ್ಬಗಳನ್ನು ವೈಭವದಿಂದ ನಮ್ಮ ಶಾಲೆಯಲ್ಲಿ ಆಚರಿಸಲಾಗುವುದು. ಹೀಗೆ ನಮ್ಮ ಶಾಲೆ ನಡೆದು ಬಂದ ದಾರಿ ಅಮೋಘ, ಅದ್ಭುತ ಹಾಗೂ ವಿಸ್ಮಯವಾದುದು. ಇಲ್ಲಿಯವರೆಗೂ ನಮ್ಮ ಶಾಲೆಯ ಕುರಿತಾದ ಸಂಕ್ಷಿಪ್ತ ವರದಿಯನ್ನು ನೀಡಲು ಅವಕಾಶ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ಅನ್ನದಾತನೇ
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಂದೆನ್ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್.